ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಬಂಧನದ ಸಾಧ್ಯತೆಯ ಹಿನ್ನೆಲೆ ಗರಡಾಡಿ ಪೂಂಜಾ ನಿವಾಸಕ್ಕೆ ವಕೀಲರ ತಂಡ ಈಗಾಗಲೇ ದೌಡಾಯಿಸಿದೆ. ಪೊಲೀಸರ ಜೊತೆಗೆ ವಕೀಲರ ತಂಡ ಸುದೀರ್ಘ ಚರ್ಚೆಯಲ್ಲಿ ತೊಡಗಿದೆ. ಭಾರಿ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಪೂಂಜಾ ಮನೆ ಮುಂದೆ ಜಮಾವಣೆಗೊಂಡಿದ್ದಾರೆ. ಪೊಲೀಸರು ಕಾರ್ಯಕರ್ತರ ಹೈ ಡ್ರಾಮಾ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ, ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಒಂದು ಕಡೆ, ಮತ್ತೊಂದು ಕಡೆ ಪೊಲೀಸ್. ಈ ಹೈ ಡ್ರಾಮಾಗೆ ಈಗ ಪೂಂಜಾ ನಿವಾಸ ಸಾಕ್ಷಿಯಾಗಿದೆ. ಮತ್ತೊಂದು ಕಡೆ ಹರೀಶ್ ಪೂಂಜಾ ನಿವಾಸದತ್ತ ಕಟೀಲ್ ಹಾಗೇನೆ ಬ್ರಿಜೇಶ್ ಚೌಟಾ ಕೂಡ ದೌಡಾಯಿಸಿದ್ದಾರೆ. ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಬೆಳ್ತಂಗಡಿ ಪೊಲೀಸರು ಪೂಂಜಾ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಅಲ್ಲಿ ಹೈ ಡ್ರಾಮಾನೇ ಸೃಷ್ಟಿಯಾಗಿರೋದು. ಸರ್ಕಲ್ ಇನ್ಸ್ಪೆಕ್ಟರ್ ಸುಬ್ಬಪುರ್ ಮಠ್, PSI ಚಂದ್ರಶೇಖರ್ ಮನೆಗೆ ಆಗಮನ, ಅನುಮತಿ ಪಡೆಯದೆ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಮುಖಂಡ ಶಶಿರಾಜನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಇದನ್ನ ಠಾಣೆಯಲ್ಲಿ ಏರು ಧ್ವನಿಯಲ್ಲಿ ಪೂಂಜಾ ಪ್ರಶ್ನೆ ಮಾಡಿರ್ತಾರೆ. ಈ ಕೇಸ್ನಲ್ಲಿ ಶಾಸಕರ ವಿರುದ್ಧ ದೂರು ದಾಖಲಾಗಿತ್ತು. ಅದೇ ದೂರಿನ ಅನ್ವಯ ಈಗ ಪೂಂಜಾ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬರ್ತಾ ಇದ್ದಂಗೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರು ಮತ್ತು ವಕೀಲರ ನಡುವೆ ಸುದೀರ್ಘವಾಗಿ ಚರ್ಚೆ ಆಗ್ತಾ ಇರೋದು. ಒಂದ್ಸರಿ ನಾವು FIR ನಲ್ಲಿ ಏನಿದೆ ಅನ್ನೋದನ್ನ ರೀಕಾಲ್ ಮಾಡಿಕೊಂಡ್ರೆ, ಮೇ 18ನೇ ತಾರೀಕು ಬೆಳ್ತಂಗಡಿ ಠಾಣೆಯಲ್ಲಿ ಗಲಾಟೆ ಆಗುತ್ತೆ. ಬೆಳ್ತಂಗಡಿ ಠಾಣೆಗೆ ನುಗ್ಗಿ ಠಾಣಾಧಿಕಾರಿಗೆ ಬೆದರಿಕೆ ಹಾಕುವಂತಹ ಕೆಲಸ ಆಗುತ್ತೆ ಅನ್ನುವಂತಹ ಮಾಹಿತಿ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆರೋಪ, ಆರೋಪಿಯ ಬಿಡುಗಡೆಗೆ ಪೊಲೀಸರ ಮೇಲೆ ಒತ್ತಡ. IPC ಸೆಕ್ಷನ್ 353, IPC ಸೆಕ್ಷನ್ 504 ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು FIR ನಲ್ಲಿ ಎಲ್ಲ ವಿಚಾರಗಳು ದಾಖಲಾಗಿದೆ. ಇದು FIR 1ರಲ್ಲಿ. ಇನ್ನು FIR 2ರಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ರೌಡಿ ಶೀಟರ್ ಶಶಿರಾಜ್ ಶೆಟ್ಟಿಯ ಅರೆಸ್ಟ್ ಆಗ್ತಾ ಇದ್ದಂತೆ, ಅಂದ್ರೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೇ 20ನೇ ತಾರೀಕು ಅನುಮತಿಯನ್ನ ಪಡೆಯದೇ ಏನು ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು. ಅರೆಸ್ಟ್ ಆಗಿರುವಂತಹ ಕಾರ್ಯಕರ್ತರಿಗಾಗಿ ಬಂಧನಕ್ಕೂ ರೆಡಿ ಅಂತ ಇವರು ಪೂಂಜಾ ಅವರು ಏನ್ ಹೇಳ್ತಾರೆ, ಪೊಲೀಸ್ ಕಾಲರ್ ಹಿಡಿಯೋದಕ್ಕೆ ಸಿದ್ಧ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಇದೇ ವಿಚಾರ ಈಗ ಈ ಶಾಸಕ ಪೂಂಜಾ ಅವರ ಬಂಧನದವರೆಗೂ ತಂದು ನಿಂತಿರೋದು. DJಹಳ್ಳಿ ಠಾಣೆಗೆ ಆದಂತಹ ಗತಿ ಬೆಳ್ತಂಗಡಿ ಠಾಣೆಗೂ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಇವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸೊ ಪ್ರವೋಕ್ ಮಾಡ್ತಾ ಇದ್ದಾರೆ ಕಾರ್ಯಕರ್ತರನ್ನ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಈ ಎಲ್ಲ ಸೆಕ್ಷನ್ಗಳನ್ನು ಹಾಕಿ FIR ಕೂಡ ದಾಖಲಾಗಿರುವಂಥದ್ದು. ಹರೀಶ್ ಪೂಂಜಾ ಅವರ ವಿರುದ್ಧ ಠಾಣಾ ನಿರೀಕ್ಷಕರು, ಪೊಲೀಸ್ ಅಧಿಕಾರಿಗಳಿಗೆ ಇವರು ಬೆದರಿಕೆ ಹಾಕಿದ್ದಾರೆ ಅಂತ IPC 143, 147, 341, 504, 506, 149 ಇಷ್ಟೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಸಕ ಹರೀಶ್ ಪೂಂಜಾ ವಿರುದ್ಧ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದು, FIR ಮಾಡೋದಕ್ಕೆ ಯಾವುದೇ ರೀತಿಯ ತಕರಾರಿಲ್ಲ. ಆದರೆ ಪೂಂಜಾ ಬಂಧನಕ್ಕೆ ಯತ್ನಿಸ್ತಾ ಇರೋದು ಖಂಡನೀಯ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ತನಿಖೆ ಮಾಡಿ, FIR ಹಾಕಿ, ಆದರೆ ಹರೀಶ್ ಪೂಂಜಾ ಅವರ ಬಂಧನ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆ ಬಂಧನಕ್ಕೆ ಪ್ರಯತ್ನ ಮಾಡ್ತಾ ಇರೋದಕ್ಕೆ ನನ್ನ ಖಂಡನೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಕೊಟ್ಟಿರೋದು. ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ ನೀವು. MLA ಬಂಧನ ಸರಿಯಲ್ಲ. ಇನ್ ಕೇಸ್ ಅರೆಸ್ಟ್ ಮಾಡಿದರೆ ಮುಂದಿನ ಬೆಳವಣಿಗೆಗಳಿಗೆ ನೀವೇ ಹೊಣೆ ಆಗ್ತೀರಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರು. ಯಾರು ಇಲ್ಲಿಗಲ್ ಕ್ವಾರಿಂಗ್ ಮಾಡ್ತಾ ಇದ್ರು, FIR ರಿಜಿಸ್ಟರ್ ಮಾಡ್ತಾರೆ, ಅವ್ರ ವಿರುದ್ಧ ಕಠಿಣವಾದಂಥ ಶಿಕ್ಷೆ ಕೊಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಶಾಸಕರಾಗಲಿ ನಮ್ದಾಗಲಿ ಯಾರ್ದು ಕೂಡ ತಕರಾರಿಲ್ಲ. ಯಾರ ವಿರುದ್ಧ FIR ರಿಜಿಸ್ಟರ್ ಆಗಿತ್ತೋ ಆ FIR ನಲ್ಲಿ ವಿನಾಕಾರಣ ನಮ್ಮ ಅಲ್ಲಿನ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಶಶಿರಾಜ್ ಅಂತಕ್ಕಂಥ ನಮ್ಮ ಯುವ ಮುಖಂಡ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ, ಅವನ ಹೆಸರು ಕೂಡ ಸೇರಿಸ್ತಕ್ಕಂಥ ಒಂದು ಪಿತೂರಿ ಪೊಲೀಸ್ ಅಧಿಕಾರಿಗಳೇನು ಮಾಡಿದ್ರು. ನಮ್ಮ ಶಾಸಕರು ಹರೀಶ್ ಪೂಂಜಾ ಅವರು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅದನ್ನು ಪ್ರಶ್ನೆ ಮಾಡಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಶಶಿರಾಜ್ ಅವರ ಹೆಸರಿಲ್ಲ ಅಂತೇಳಿ ಸುಳ್ಳನ್ನು ಹೇಳಿ
ಅವನ ಮೇಲೆ ಸೇಡ್ ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ